ಕೊಪ್ಪಳ ಕರ್ನಾಟಕದ ಭತ್ತದ ಕಣಜ ಎಂದು ಹೆಸರುವಾಸಿಯಾಗಿರು ಈ ಜಿಲ್ಲೆಯನ್ನು ಕನ್ನಡದ ಮೊದಲ ಗ್ರಂಥ ಕವಿರಾಜಮಾರ್ಗದಲ್ಲಿ ಉಲ್ಲೇಖಿಸಲಾಗಿದೆ. ಈ ಜಿಲ್ಲೆಯು ಜನವಸತಿ ಇದ್ದ ಪುರಾತನ ಸ್ಥಳಗಳಲ್ಲಿ ಒಂದಾಗಿದೆ. ಇದನ್ನು ಹೈದರಾಬಾದ್ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಯುತ್ತಾರೆ. ಇದು ಕರ್ನಾಟಕದ ಈಶಾನ್ಯ ಭಾಗದಲ್ಲಿದ್ದು ಒಟ್ಟು 7 ತಾಲೂಕುಗಳನ್ನು ಒಳಗೊಂಡಿದೆ. ಊರಿನ 3 ದಿಕ್ಕಿನಲ್ಲೂ 3 ಬೆಟ್ಟಗಳಿದ್ದು ಅವುಗಳನ್ನು ಗವಿಮಠ, ಪಾಲ್ಕಿಗುಂಡು ಮತ್ತು ಬಹದ್ದೂರು ಬಂಡೆ ಎಂದು ಕರೆಯಲಾಗಿದೆ. ಪೌರಾಣಿಕ ಹಿನ್ನೆಲೆ. ಅನೇಕ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವ ಕೊಪ್ಪಳ ಜಿಲ್ಲೆಯು ಹಿಂದೂಗಳ ಪರಂಪರೆಯಲ್ಲಿ ಮಹತ್ವದ ಪಾತ್ರವನ್ನು ಹೊಂದಿದೆ. ರಾಮಾಯಣದಲ್ಲಿ ಬರುವ ಸುಗ್ರೀವ ಮತ್ತು ವಾಲಿಯ ಸಾಮ್ರಾಜ್ಯವಾದ ಕಿಷ್ಕಿಂಧ ಇದ್ದದ್ದು ಇದೇ ಜಿಲ್ಲೆಯಲ್ಲಿ ಹಾಗೂ ಅದನ್ನು ಇವಾಗ ಆನೆಗುಂದಿ ಎಂದು ಕರೆಯುತ್ತಾರೆ. ಈ ಆನೆಗುಂದಿಯು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಶ್ರೀರಾಮನು ಮತ್ತು ಲಕ್ಷ್ಮಣರು ಹನುಮಂತನನ್ನು ಭೇಟಿ ಮಾಡಿದ್ದು ಇದೇ ಸ್ಥಳದಲ್ಲಿ. ಹಿಂದೂ ಪುರಾಣಗಳ ಪ್ರಕಾರ ಪವಿತ್ರವಾದ 5 ಸರೋವರಗಳಲ್ಲಿ ಒಂದಾಗಿರುವ ಪಂಪ ಸರೋವರವು ಕಂಡುಬರುವುದು ಕೊಪ್ಪಳ ಜಿಲ್ಲೆಯಲ್ಲಿ. ಇಲ್ಲಿನ ಪಾಲ್ಕಿಗುಂಡು ಪರ್ವತದಲ್ಲಿ ಹಿಂದೆ ಪಾಂಡವರು ಬಿಡಾರ ಹೂಡಿದ್ದರು ಎಂದು ಐತಿಹ್ಯವಿದೆ. ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿ ಇರುವುದು ಇದೇ ಜಿಲ್ಲೆಯಲ್ಲಿ. ಅರ್ಜುನನು ಪಾಶುಪಾತಾಸ್ತ್ರವನ್ನು ಪಡೆಯಲು ಶಿವನನ್ನು ಕುರಿತು ತಪಸ್ಸು ಮಾಡಿದ ಇಂದ್ರಕಿಲಾ ಪರ್ವತ ಇರುವುದು ಇದೇ ಸ್ಥಳದಲ್ಲಿ. ಐತಿಹಾಸಿಕ ಹಿನ್ನೆಲೆ. ಕೊಪ್ಪಳವನ್ನು ಮೊದಲು ಕೋಪಣ ತೀರ್ಥ, ಕೋಪಣಚಲ ಎಂದು ಕನ್ನಡದ ಪ್ರಾಚೀನ ಗ್ರಂಥ ಹಾಗೂ ಶಿಲಾ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ಅಶೋಕನ ಧರ್ಮ ಶಾಸನಗಳಲ್ಲಿ ಒಟ್ಟು 2 ಶಾಸನಗಳು ಕೊಪ್ಪಳದಲ್ಲಿಯೇ ದೊರೆತಿವೆ. ಇದು ಅಂದಿನ ಕಾಲದಲ್ಲಿ ಈ ಸ್ಥಳ ಪಡೆದಿದ್ದ ಮಹತ್ವವನ್ನು ತಿಳಿಸುತ್ತದೆ. ಕದಂಬ ವಂಶದ ಸ್ಥಾಪಕನಾದ ಮಯೂರವರ್ಮನ ಶಾಸನದಲ್ಲಿ ಕೊಪ್ಪಳವನ್ನು ಕೋಪಣಚಮ ಎಂದು ಉಲ್ಲೇಖಿಸಲಾಗಿದೆ. ಕನ್ನಡದ ಮಹಾನ್ ಕವಿ ಶ್ರೀ ವಿಜಯ ರಚಿಸಿರುವ ಕವಿರಾಜ ಮಾರ್ಗದಲ್ಲಿ ಕೊಪ್ಪಳವನ್ನು ವಿದಿತ ಮಹಾಕೋಪಣ ನಗರ ಮತ್ತು ತಿರುಳ್ಗನ್ನಡದ ನಾಡು ಎಂದು ವಿವರಿಸಲಾಗಿದೆ. ಇಷ್ಟೇ ಅಲ್ಲದೆ ಕೊಪ್ಪಳವು ಇನ್ನೂ ಅನೇಕ ವಿಶೇಷತೆಗಳನ್ನು ಒಳಗೊಂಡಿದ್ದು ಅವುಗಳಲ್ಲಿ ಕಿನ್ನಾಳ ಗ್ರಾಮದ ಕಿನ್ನಾಳ ಕಲೆ ಜಗತ್ತ ಪ್ರಸಿದ್ಧವಾಗಿದೆ. ಇಂಟಿಗ್ರೇಟೆಡ್ ರೈಸ್ ಟೆಕ್ನಾಲಜಿ ಪಾರ್ಕ್ ಇದೇ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕಾರಟಗಿಯಲ್ಲಿ ಸ್ಥಾಪಿತವಾಗಿದೆ. ಜೂನಿಯರ್ ಬೇಕ್ಯೆ ಎಂದು ಖ್ಯಾತರಾಗಿರುವ ಪ್ರಾಣೇಶ್ವರವರು ಇದೇ ಜಿಲ್ಲೆಗೆ ಸೇರಿದವರಾಗಿದ್ದಾರೆ. ಇಲ್ಲಿನ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಯನ್ನು ದಕ್ಷಿಣ ಭಾರತದ ಕುಂಭಮೇಳ ಎಂದು ಕರೆಯಲಾಗುತ್ತದೆ. ಭಾರತದ ದೇವಾಲಯಗಳ ತೊಟ್ಟಿಲು ಎಂದು ಪ್ರಸಿದ್ಧಿ ಪಡೆದಿರುವ ಇಟಗಿಯ ಮಹಾದೇವ ದೇವಾಲಯವು ಈ ಜಿಲ್ಲೆಯ ಕುಕನೂರು ತಾಲೂಕಿಗೆ ಸೇರುತ್ತದೆ. 2ನೇ ತಿರುಪತಿ ಎಂದೇ ಹೆಸರುವಾಸಿಯಾಗಿರುವ ಕನಕಾಚಲ ದೇವಸ್ಥಾನವು ಕೊಪ್ಪಳದ ಕನಕಗಿರಿ ತಾಲೂಕಿಗೆ ಸೇರುತ್ತದೆ. ಇನ್ನು 10 ಹಲವು ವಿಶೇಷತೆಗಳನ್ನು ಒಳಗೊಂಡಿರುವ ಕೊಪ್ಪಳ ಜಿಲ್ಲೆಯು ಕಲೆ, ಕ್ರೀಡೆ, ಸಾಹಿತ್ಯದಲ್ಲಿ ತನ್ನದೇ ಆದ ಹಿರಿಮೆಯನ್ನು ಹೊಂದಿದೆ.